ಅಂದ್ರೆ ದರ್ಶನ್ ಕೇಸ್ನಲ್ಲಿ ಇದರಲ್ಲಿ ಮಾತ್ರ ಕೊಲೆ ಆಗಿರೋದು ಕೊಲೆ ಅಂತಾನ, ರೇಣುಕಾ ಸ್ವಾಮಿ ಅವ್ರಿಗೆ ಮಾತ್ರನಾ, ಅಥವಾ ಮಾಧ್ಯಮಗಳು ಎಲ್ಲವೂ ಕೂಡ ನಮ್ಮ ನೋಡ್ತಾ ಇದ್ದಾವೆ ಈ ಪ್ರೊಫೆಸರ್ ನಾನೊಂದು ಸೂಪರ್ ಸ್ಟಾರ್ ಆಗ್ಬೋದು ಅನ್ನೋದು ತೋರ್ಸಕ್ಕ? ಇದರಲ್ಲಿ ಒಂದು ಟ್ವಿಸ್ಟ್ ಇದೆ. ಪೊಲೀಸ್ ಅವರು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋನ್ನ ಸಾಕ್ಷಿಯಾಗಿ ತಗೊಂಡಿದ್ದಾರೆ. ಯಾಕೆ ಅಂದ್ರೆ ಈ ಪೊಲೀಸ್ ಸುತ್ತಮುತ್ತ ಇರೋರೆಲ್ಲ ಅವರೇ, ಅವ್ರಿಗೆ ಹೆಲ್ಪ್ ಮಾಡ್ಬೇಕಾಗಿರೋದೆಲ್ಲ ಅವರೇ. ಈಗ ಅವ್ನು ಸುಳ್ಳು ಹೇಳ್ಬೇಕು ಅಂದ್ರೆ ಪೊಲೀಸ್ ಹೇಳ್ಕೊಡ್ದೆ ಹೇಳ್ಬೇಕು ಅವನು. ಯಾಕೆಂದ್ರೆ ಅವ್ನ ಕೇಸ್ ಇದಾವಲ್ಲ, ಅವ್ರನ್ನ ಡ್ಯಾಮೇಜ್ ಮಾಡ್ಬಿಡ್ತಾರೆ, ಎದುರಿಸ್ಬಿಟ್ಟಿದ್ದಾರೆ. ಅಂದ್ರೆ ಈತ ಎದುರುಕೊಂಡು ಬೆದರ್ಕೊಂಡು ಏನು ನೋಡಿಲ್ಲ ಅಂದ್ರೂ ಪೊಲೀಸ್ ಹೇಳಿರೋ ರೀತಿ ಬೈದಾರೆ ಅನ್ನೋ ರೀತಿ. ಮೊದಲನೇದಾಗಿ ದರ್ಶನ್ ಕೇಸ್ನಲ್ಲಿ ಅಂತ ಅನ್ಕೊಳ್ಳೋದಕ್ಕಿಂತ ಮಾಜರ್ ಒಂದು ಕೇಸ್ ಅಂತ ತಗೊಳ್ಳೋಣ. ಮಾಜರ್ ವಿಟ್ನೆಸ್ ಕ್ರಿಮಿನಲ್ ಹಿನ್ನೆಲೆ ಇರೋರನ್ನ ತಗೊಳ್ಳೋಂಗಿಲ್ಲ ಅಂತ ಎಲ್ಲಿದೆ ಕಾನೂನು? ಕ್ರಿಮಿನಲ್ ಹಿನ್ನೆಲೆ ಅಂದ್ರೆ ಏನು ಅಂದ್ರೆ ಯಾವ್ದೋ ಕೇಸ್ಗಳಿದಾವೆ ಅಂತ, ಇರ್ತವೆ ಅವ್ರನ್ನ ನಾವು ಸಾಕ್ಷಿ ತಗೊಂಬಾರ್ದು. ಈಗ ಎಲ್ಲೋ ಒಂದು ಮರ್ಡರ್ ಆಗುತ್ತೆ ಅಂತ ಅನ್ಕೊಳ್ಳೋಣ, ಯಾರೋ ಒಬ್ಬ ಒಂದು 10 ಕೇಸ್ ಇರೋನ್ ಕುತ್ಕೊಂಡು ಕಾಫಿ ಕುಡ್ತಿರ್ತಾನೆ, ಅವನೇ ಸಾಕ್ಷಿ. ಕ್ರಿಮಿನಲ್ ಕೇಸ್ ಇದೆ, ಸಾಕ್ಷಿ ಹೇಳ್ಬೇಡ ಅನ್ನೋಕ್ಕೆ ಆಗಲ್ಲ. ಸೊ ಕ್ರಿಮಿನಲ್ ಹಿನ್ನೆಲೆ ಇರಲಿ ಅಥವಾ ಏನೇ ಇರಲಿ ಸಾಕ್ಷಿ ಹೇಳೋಕ್ಕೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ಮೈನರ್ ಆಗಿರಬಾರ್ದು, ಮಕ್ಕಳಾಗಿರಬಾರ್ದು, ಎಲ್ಲೋ ಒಂದು ಕಡೆ ಅವನು ತಗೊಂತಾರೆ. ಯಾವಾಗ ಎಕ್ಸ್ಪರ್ಟ್ಸ್ಗಳು ಬಂದು ನ್ಯಾಯಾಧೀಶರು ಖುದ್ದಾಗಿ ಅವರೇ ಸಾಕ್ಷಿ ಮೇಲೆ ಕೇಸ್ನ ತಗೊಂಡಾಗ ಬೇರೆ ರೀತಿಯಾಗಿ ಅದನ್ನ ಕ್ಯಾಮ್ರಾ ಪ್ರೊಟೆಕ್ಷನ್ಸ್ ಅಂತೆಲ್ಲ ತಗೊತಾರೆ. ಮಕ್ಕಳನ್ನ ಕೇಳ್ತಾರೆ, ಏನಾಯ್ತು, ಹೆಂಗಾಯ್ತು, ನೀನು ನೋಡ್ದ ಏನು ಅಂತ ಹೇಳಿ ಪರಿಗಣಿಸ್ತಾರೆ. ಸೊ ಹಾಗಾಗಿ ಇದರಿಂದ ಲಾಭ ಅಥವಾ ಲಾಸು ಏನೂ ಇಲ್ಲ. ಆದರೆ ಇದರಲ್ಲಿ ಒಂದು ಟ್ವಿಸ್ಟ್ ಇದೆ. ಪೊಲೀಸ್ ಅವರು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋನ್ನ ಸಾಕ್ಷಿಯಾಗಿ ತಗೊಂಡಿದ್ದಾರೆ. ಯಾಕೆ ಅಂದ್ರೆ ಈ ಪೊಲೀಸ್ ಸುತ್ತಮುತ್ತ ಇರೋರೆಲ್ಲ ಅವರೇ, ಅವ್ರಿಗೆ ಹೆಲ್ಪ್ ಮಾಡ್ಬೇಕಾಗಿರೋದೆಲ್ಲ ಅವರೇ. ಇವಾಗ ಅವ್ರ ಮನೆಗೆ ಮಟನ್ ಬೇಕು ಅಂದ್ರೆ ತಗೊಂಡೋಗೋದು ಕೊಡೋದು ಅವರೇ ಅಲ್ವಾ, ಅವ್ರ ಮನೆ ಕೋಳಿ ಬೇಕು ಅಂದ್ರೆ ತಗೊಂಡೋಗಿ ಕೊಡೋದವ್ರೆ. ಅವ್ರ ಹೆಂಡತಿ ಮಕ್ಳಿಗೆ ಬಟ್ಟೆ ಅರೇಂಜ್ ಮಾಡಿಸ್ಬೇಕು ಅಂದ್ರೆ ತಗೊಂಡೋಗಿ ಕೊಡ್ಬೇಕು, ಹತ್ರ ದಿನ ಅಲ್ಲಿ ತಗೊಂಡೋಗಿ ಅನ್ನೋರು ಅವರೇ. ಹಾಗೆ ಇಂಥ ಒಂದು ಕೇಸ್ಗಳಲ್ಲಿ ಅವರನ್ನ ಯಾರೂ ಸಾಕ್ಷಿಗಳಿದ್ದಾಗ ಫೋನ್ ಮಾಡಿ ಬಾಯಿ ಒಂದು ಸ್ವಲ್ಪ ಬರ್ದು ಸೈನ್ ಹಾಕು ಅಂತ ಹೇಳ್ತಾರೆ. ಈಗ ನಾವು ಇದನ್ನು ತಗೋಬೇಕಾಗಿರುವಂಥದ್ದು ಏನು ಅಂದ್ರೆ ದರ್ಶನ್ ಪರ ವಕೀಲರು ಅದನ್ನ ತುಂಬಾ ಸ್ಟ್ರಾಂಗ್ ಆಗಿ ಅದನ್ನ ಹಿಡ್ಕೊಂತಾರೆ. ಯಾಕೆಂದ್ರೆ ಈತನ ಕೇಸು ಅದೇ ಠಾಣೆಯಲ್ಲಿ 4-5 ಇದ್ದಾವೆ. ಈಗ ಅವ್ನು ಸುಳ್ಳು ಹೇಳ್ಬೇಕು ಅಂದ್ರೆ ಪೊಲೀಸ್ ಹೇಳ್ಕೊಡ್ದೆ ಹೇಳ್ಬೇಕು ಅವನು. ಯಾಕೆಂದ್ರೆ ಅವ್ನ ಕೇಸ್ ಇದಾವಲ್ಲ, ಅವ್ರನ್ನ ಡ್ಯಾಮೇಜ್ ಮಾಡ್ಬಿಡ್ತಾರೆ, ಎದುರಿಸ್ಬಿಟ್ಟಿದ್ದಾರೆ. ಅಂದ್ರೆ ಈತ ಎದುರುಕೊಂಡು ಬೆದರ್ಕೊಂಡು ಏನು ನೋಡಿಲ್ಲ ಅಂದ್ರೂ ಪೊಲೀಸ್ ಹೇಳಿರೋ ರೀತಿ ಬೈದಾರೆ ಅನ್ನೋ ರೀತಿ ತಗೊಂಡು ಹೋದಾಗ ಇದು ಏನು ಇವ್ರಿಗೆ ಅನುಕೂಲ ಆಗುತ್ತೆ, ಆರೋಪಿ ಪರ ವಕೀಲರುಗಳಿಗೆ ಅನುಕೂಲ ಆಗುತ್ತೆ. ಇದನ್ನೇ ದೊಡ್ಡ ಮಟ್ಟದಲ್ಲಿ ಸುಧನ್ವ ಅನ್ನೋ ವಕೀಲರು ಅದನ್ನ ಇನ್ನ ಸ್ವಲ್ಪ ಪ್ರಚಾರ ಮಾಡಿ ಈ ರೀತಿ ಮಾಡ್ತಾರೆ ಅನ್ನುವಂಥ ರೀತಿಯಲ್ಲಿ ಅಪ್ಲಿಕೇಶನ್ಸ್ ಹಾಕೊಂಡು ದೊಡ್ಡ ಗಂಭೀರವಾಗಿ ತೋರಿಸ್ತಾ ಇರೋವಂಥದ್ದು ಕೂಡ ಅಪ್ರಿಷಿಯೇಟಬಲ್. ಯಾಕಂದ್ರೆ ಅವ್ರ ಕೇಸು ನಾಳೆ ದಿನ ಏನೇ ಹೆಚ್ಚು ಕಮ್ಮಿ ಆದ್ರೆ ಅವ್ರನ್ನೇ ಪ್ರಶ್ನೆ ಮಾಡೋದು. ಸೊ ಹಾಗಾಗಿ ಅದೇನೇನು ಬೇಕೋ ಎಲ್ಲವನ್ನೂ ಮಾಡ್ತಾ ಇದ್ದಾರೆ. ಅದೇ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋರ ತಗೊಂಬೇಡ್ದು ಅನ್ನೋದೆಲ್ಲೂ ಇಲ್ಲ. ಈಗ ಒಂದು ಕೆಲಸ 1995 ಇಲ್ಲಿ ಫ್ರೀಡಂ ಪಾರ್ಕ್ ಜೈಲಲ್ಲಿ ಕೊಲೆ ಆಗ್ಬಿಡುತ್ತೆ. ಒಳಗಡೆ ಜೈಲಿರೋರೆಲ್ಲ ಯಾರು? ಸ್ವಾಮೀಜಿ ಯಾರುಗಳು? ಕ್ರಿಮಿನಲ್ಸ್ ಅನ್ನಕ್ಕೆ ಹೋಗ್ಬಾರ್ದು ನಾವು, ತಪ್ಪಾಗತ್ತೆ. ಆದ್ರೆ ಕೇಸ್ನ ಅನುಭವಿಸ್ತಾ ಇರೋಂಥವ್ರೆ, ಅವ್ರಿಗೂ ಎಲ್ಲ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರುವಂಥವ್ರು, ಕೇಸ್ ಇರೋಂಥವ್ರೆ. ಹಾಗಾದ್ರೆ ಅವ್ರ ಕೇಸ್ ಬಿಟ್ಬಿಟ್ಟು ಯಾರು ಕೇಸ್ ತಗೊಂತೀರಿ? ಕಲ್ಲು ಅದೇನೋ ಗ್ರಿಲ್ಲು ಅರ್ಥ ತಗೊಂತೀರಾ? ಆಗಲ್ಲ, ಹಂಗೆ ಅವ್ರನ್ನೇ ತಗೊಬೇಕು. ಅದಕ್ಕಾಗಿ ಇದೇನು ಅಂತ ದೊಡ್ಡ ಗ್ರೌಂಡ್ಸ್ ಅಲ್ಲ, ಬಟ್ ತೋರಿಸ್ತಾ ಇರೋಂಥದ್ದು ಅವ್ರನ್ನ ಯಾಕೆ ತಗೊಂಡಿದ್ದೀರ ಅನ್ನೋದು ದೊಡ್ಡ ಪ್ರಶ್ನೆ. ಯಾಕಂದ್ರೆ ಅವರು ಪೊಲೀಸ್ ಪರವಾಗೇ ಮಾತಾಡ್ತಾರೆ, ಯಾಕಂದ್ರೆ ಅವ್ರ ಕೇಸ್ಗಳೆಲ್ಲ ಪೊಲೀಸ್ ಕಡೆ ಇದೆ. ಸೊ ಹಾಗಾಗಿ ಅವ್ರನ್ನ ನೀವು ಬಳಸ್ಕೊಂಡಿದ್ದೀರಾ ಅನ್ನುವಂತ ಹೇಳಿ ತಗೊಂಡು ಹೋಗ್ತಾರೆ. ಬಿಡಿ ಸರ್, ಚೆನ್ನಾಗಿ ಹೋಗುತ್ತೆ. ಸೊ ಅಂದ್ರೆ ಆ ವ್ಯಕ್ತಿ ನಿಜ ಹೇಳಿ ಸಾಧ್ಯನೇ ಇಲ್ಲ, ಅವ್ರ ಪರವಾಗಿ ಹೇಳ್ತಾರೆ ಅನ್ನೋದು ಇವರು ವಾದ. ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋರು ಪೊಲೀಸ್ ಪರನೇ ಹೇಳ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಸತ್ಯ ನುಡಿಯೋದಿಲ್ಲ, ಸತ್ಯ ಅವರಿಂದ ಬರೋದಿಲ್ಲ ಅನ್ನೋದು ಇವರು ವಾದ. ಸತ್ಯ ಏನೋ ಅಸತ್ಯ ಏನೋ ಗೊತ್ತಿಲ್ಲ, ಅವ್ರು ಪೊಲೀಸ್ ಪರವಾಗಿ ಹೇಳ್ತಾರೆ. ಅದನ್ನ ಹೇಳ್ತಾರೆ, ಇವರು ವಾದ ಮಾಡ್ತಾರೆ. ಯಾಕಂದ್ರೆ ಇವ್ರು ಎದುರಿಸ್ಬೋದಲ್ಲ, ನಿನ್ ಕೇಸ್ ಇದೆ ನೋಡೋಣವಾ, ನೀನು ಇದು ಮಾಡ್ಬೇಕು, ನೀನು ಹೇಳಿಲ್ಲ ಅಂದ್ರೆ ನಿನ್ ಕೇಸ್ ಇದೆ ಅಲ್ಲೇ ಗೊತ್ತು, ನಾವೇನ್ ಮಾಡ್ಬೇಕು ಅಂತ. ನಂಬ್ತಿರಲ್ವಾ ಸರ್? ಪೊಲೀಸರ ಹತ್ರ ಚೆನ್ನಾಗಿ ರೂಪಿಸ್ಕೊಂಡ್ ಬಂದಿರ್ತಾರೆ ಕೋರ್ಟ್ಗೆ. 2-3 ದಿನ ಕೋರ್ಟ್ ನಿಲ್ಸ್ಕೊಂಡಾಗ ಏನೋ ಪೊಲೀಸ್ ಹೊಡೆದ್ರಪ್ಪ ಅಂದ್ರೆ ಇಲ್ಲ ಸ್ವಾಮಿ ಅಂತಾರೆ, ಭಯ. ಇನ್ನೇನೋ ಜೈಲಿಗೆ ಕಳಿಸ್ಬಿಟ್ರು ಅಕಸ್ಮಾತ್ ಇಲ್ಲಿ ಒಪ್ಕೊಂಡು ತಿರ್ಗಾ ಕರ್ಕೊಂಡು ಹೋಗ್ಬಿಡ್ತಾರಲ್ಲ ಅನ್ನೋ ಥರ. ಸೊ ಹಾಗಾಗಿ ಪೊಲೀಸರ ಥ್ರೆಟ್ಗಳು ಏನಿದಾವೋ ಅದ್ರ ವಿರುದ್ಧವೇ ಬಹಳಷ್ಟು ಸೆಕ್ಷನ್ಸ್ಗಳು, ಪ್ರಕರಣಗಳು ಇರ್ತವೆ. ಪೊಲೀಸರು ಮುಂದೆ ನೀವು ಏನೇ ಸ್ಟೇಟ್ಮೆಂಟ್ ಕೊಟ್ಟರು ಕೋರ್ಟಲ್ಲಿ ಯಾಕೆ ಮಾಡ್ತಾರೆ? ಎದುರಿಸ್ಬಿಟ್ಟು ಹಾಕಿರ್ತಾರೆ ಅಂತ, ವೈಟ್ ಪೇಪರ್ ಬರ್ಸ್ಕೊಂಡಿರ್ತಾರೆ ಅಂತ. ಟೆರರಿಸ್ಟ್ ಕೇಸ್ ಬಿಟ್ಟು ಇನ್ನು ಯಾವುದೇ ಸಾಕ್ಷಿಗಳು ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಟ್ಟು ಪೊಲೀಸರು ಸಲ್ಲಿಸಿರೋದನ್ನ ಯಾವುದೂ ಕೂಡ ಕೋರ್ಟು ಗಂಭೀರವಾಗಿ ತಗೊಳ್ಳಲ್ಲ, ಎಲ್ಲಿವರೆಗೂ ಆ ಸಾಕ್ಷಿಗಳು ಬಂದು ಕೋರ್ಟ್ ಮುಂದೆ ಹೇಳೋವರೆಗೂ.
ಅಂಥದ್ರಲ್ಲಿ ಇವಾಗ ನಮ್ಮದೇ ಒಂದು 20 ಕೇಸ್ ಮುಂದೆ ಇದೆ, ಆ ಸ್ಟೇಷನಲ್ಲಿದೆ. 20 ಕೇಸ್ ಇದೆ ಅಂತ ಅನ್ಕೊಳ್ಳೋಣ, 10 ಕೇಸ್ ಇದೆ ಅನ್ಕೊಳ್ಳೋಣ, 2 ಕೇಸ್ ಇದೆ ಅಂತ ಅನ್ಕೊಳ್ಳೋಣ. ಇವಾಗ ನೀವು ಹೇಳ್ದಂಗೆ ಕೇಳಲೇಬೇಕಲ್ಲ ಸರ್. ಹಾಗಾಗಿ ನೀವು ಹೇಳಿದೆಲ್ಲ ನಾನು ಒಪ್ಕೊಂಡಿದ್ದೀನಿ ಅನ್ನೋ ರೀತಿ ತೋರಿಸ್ತಾರೆ, ಬಿಂಬಿಸ್ತಾರೆ. ಸೊ ಆ ರೀತಿಯಾಗಿ ಇದನ್ನ ಕೇಸನ್ನ ತೊಗೊಂಡು ಹೋಗ್ಬೋದು. ಎರಡನೇದು ಊಟದ ವಿಚಾರ ಬಂದಾಗ ನಾನೇನೋ ಅಪೀಲ್ ಹೋಗಿದೆ ಅಂದರೆ ಪ್ರಾಸಿಕ್ಯೂಷನ್ ಅವರು ಅಪೀಲ್ ಹೋಗಿದ್ದಾರೆ, ಕೆಳಗಿನ ನ್ಯಾಯಾಲಯ ಪರ್ಮಿಷನ್ ಕೊಟ್ಟಿದೆಯಂತೆ ಮನೆ ಊಟವನ್ನು ನೀವು ತೊಗೊಳ್ಳಿ ಕೊಡಿ ಅಂತ ಹೇಳಿ. ಪ್ರಾಸಿಕ್ಯೂಷನು ಟಕ್ ಅಂತ ಹೈಕೋರ್ಟ್ ಹೋಗಿದೆ. ನಾನು ಹೇಳುವಂಥದ್ದು ಪ್ರಾಸಿಕ್ಯೂಷನ್ಗೆ ಈ ಕೇಸ್ನಲ್ಲಿ ಊಟದ ಬಗ್ಗೆನೇ ವಿಚಾರ ಅಷ್ಟು ಗಂಭೀರವಾಗಿ ತೊಗೊತಾ ಇದೆಯಲ್ಲ, ಏನು ವಿಷಯ? ಹೌದು, ಈಗ ಶಿಕ್ಷೆ ಕೊಡ್ಸೋದ್ರ ಬಗ್ಗೆ, ನ್ಯಾಯ ಕೊಡ್ಸೋದ್ರ ಬಗ್ಗೆ ಗಮನ ಹರಿಸ್ಬೇಕಾಗಿರೋದು. ಅವ್ರು ಊಟ ಕೇಳ್ಕೊಂಡ್ರೆ ಊಟ ತಡೆಯುವಂಥದ್ದೇನು? ಅಲ್ಲಿಗೆ ಈ ಪ್ರಕರಣದಲ್ಲಿ ಏನೇ ಆದರೂ ಕೂಡ ನಾನು ನಿಜನೋ ಸುಳ್ಳು, ನಾನು ಗೆಲ್ಲಬೇಕು ಅಂದರೆ ನ್ಯಾಯ ಗೆಲ್ಲಬೇಕು ಅನ್ನುವಂಥದ್ದಲ್ಲ, ನಾನು ಗೆಲ್ಲಬೇಕು ಅನ್ನುವಂಥದ್ದು. ಆ ರೀತಿಯಾಗಿ ನೀವು ನಡೆ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ತಾವು ಕೆಲವು ಸಾಕ್ಷಿಗಳನ್ನ ಫ್ಯಾಬ್ರಿಕೇಟ್ ಮಾಡುವಂಥ ಸನ್ನಿವೇಶಗಳು ಕೂಡ ಬಂದ್ಬಿಡ್ತವೆ. ಅಂದರೆ ಏನು ಮಾಡೋಕ್ಕೂ ಕೂಡ ನಿಂತಿದ್ದೀವಿ ಅನ್ನುವಂಥದ್ದು ಪ್ರಚಾರ ಆಗ್ತಾ ಇದ್ದಾವೆ. ಸರಿ, ಏನೋ ಇದು ಬೇಲ್ ಕ್ಯಾನ್ಸಲೇಷನ್ ಆಯಿತು, ಒಪ್ಕೊಳ್ಳೋಣ. ಎಲ್ಲ ಕೇಸಲ್ಲೂ ಮಾಡಿ, ಯಾಕೆ ಒಂದೇ ಕೇಸಲ್ಲಿ? ಅಂದರೆ ದರ್ಶನ್ ಕೇಸ್ನಲ್ಲಿ ಇದರಲ್ಲಿ ಮಾತ್ರ ಕೊಲೆ ಆಗಿರೋದು ಕೊಲೆ ಅಂತನಾ, ರೇಣುಕಾ ಸ್ವಾಮಿ ಅವ್ರದ್ದು ಮಾತ್ರನಾ, ಅಥವಾ ಮಾಧ್ಯಮಗಳು ಎಲ್ಲವೂ ಕೂಡ ನಮ್ಮ ನೋಡ್ತಾ ಇದ್ದಾವೆ, ಈ ಕೇಸಲ್ಲಿ ನಾನೊಂದು ಸೂಪರ್ ಸ್ಟಾರ್ ಆಗ್ಬೋದು ಅನ್ನೋದನ್ನ ತೋರ್ಸಕ್ಕ? ವೈ ನಾಟ್? ಯಾಕೆ ಬೇರೆ ಕೇಸ್ಗಳಿಲ್ಲ? ವಿನಯ್ ಕುಲಕರ್ಣಿ ಕೇಸಲ್ಲಿ ಯಾಕಿಲ್ಲ? ಈಗ ಮೊನ್ನೆ ಬೈರತಿ ಬಸವರಾಜ್ ಯಾಕಿಲ್ಲ? ಅವ್ರನ್ನ ಯಾಕೆ ನೀವು 90 ದಿನ ಓಡಕ್ ಬಿಟ್ಟಿದ್ರಿ? ಬೈರತಿ ಅವ್ರನ್ನ 90 ದಿನ ದುಬೈಲಿ ಹಚ್ಕೊಂಡು ಕುತ್ಕೊಳಕ್ಕೆ ಯಾಕೆ ಬಿಟ್ಟಿದ್ರಿ? ಆ ಕೇಸಲ್ಲಿ ಯಾಕಿಲ್ಲ? ಅದು ಕೊಲೆ ಅಲ್ವಾ? ರೇಣುಕಾ ಸ್ವಾಮಿ ಅವ್ರದ್ದು ಮಾತ್ರ ಕೊಲೆನಾ? ನಾನು ಹೇಳ್ತಾ ಇರೋದು ಎಲ್ಲವೂ ಒಪ್ಕೊಳ್ಳೋಣ, ಕೊಲೆ ಯಾರ ಪರವಾಗೂ ಅಲ್ಲ. ಆದರೆ ನೀವು ಯಾರನ್ನ ಇವಾಗ ಎಲ್ಲರೂ ಒಂದೇ ಅಂತ ಅಂದ್ಕೊಂಡವನು ಒಬ್ಬ ರಾಜ ಅಥವಾ ಒಬ್ಬ ಅಧಿಕಾರಿ ಅಥವಾ ಒಬ್ಬ ಸೈನಿಕ, ಅವನು ಒಂದನ್ನು ಮಾತ್ರ ಕಾನ್ಸಂಟ್ರೇಷನ್ ಮಾಡ್ತಾನೆ, ಅವ್ರದ್ದೇ ಬೇಗ ಮುಗಿಬೇಕು. ಆಗ ನೀನು ಸಮಾನತೆ ಕೊಡೋಕ್ಕಾಗಲ್ಲ ಅಂತ ಹೇಳಿ ಭರತಿಯವ್ರ ಕೇಸ್ನಲ್ಲಿ 90 ದಿನ ನೀವು ಚಾರ್ಜ್ ಶೀಟ್ ಹಾಕೋಷ್ಟು ಟೈಮ್ನ ಅವ್ರು ಆಚೆ ಹೋಗ್ಬಿಟ್ಟಿದ್ದೀರಿ. ಈ ಕೇಸ್ ಕೋರ್ಟ್ ಬೇಲ್ ಕೊಡ್ಲಿಲ್ವಾ, ಅವಾಗ ಅರೆಸ್ಟ್ ಮಾಡ್ತಾರೆ. ಇದು ನಾನು ದರ್ಶನ್ ಪರವಾಗೂ ಅಲ್ಲ, ಪೊಲೀಸ್ ಪರವಾಗೂ ಅಲ್ಲ, ಇದರಲ್ಲಿರೋ ಉಳುಗಳು ತೆಗೆದು ತೋರಿಸ್ತಾ ಇದ್ದೀನಿ. ನೋಡಪ್ಪ, ಹಿಂಗ್ ಮಾಡಿದ್ಯಾ ನೋಡೋರು ಏನ್ ಬೇಕಾದ್ರು ಅನ್ಕೋಬಹುದು, ಓ ಕರೆಕ್ಟ್ ಅಲ್ವಾ, ಹೌದಲ್ವ ಅಂತ. ಸೊ ಹಾಗಾಗಿ ನಡೆಯುತ್ತೆ. ಯಾಕೆ ನಿಮಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋನೇ ಮಾಸ್ಟರ್ ವಿಟ್ನೆಸ್ ಆಗಿ ಸಿಗ್ತಾ, ಬೇರೆ ಯಾರೋ ಅಫಿಷಿಯಲ್ ಸಿಗ್ಲಿಲ್ವಾ? ಅಥವಾ ಯಾರೋ ಬೇರೆ ಅಫಿಷಿಯಲ್ ಕಾಂಟ್ಯಾಕ್ಟ್ ಪೊಲೀಸ್ಗಳಿಗಿಲ್ವಾ? ಒಳ್ಳೆಯವರು ಒಡನಾಟ ನಿಮ್ಗಿಲ್ವಾ? ಅಂದ್ರೆ ಒಳ್ಳೆಯವ್ರು ಸತ್ಯ ಹೇಳಲ್ವಾ? ಇವ್ರು ಮಾತ್ರ ಒಳ್ಳೆಯವ್ರ ಒಡನಾಟನೇ ಇಲ್ವಾ? ಕ್ರಿಮಿನಲ್ ಒಡನಾಟಗಳು ಇದಾವ? ಈಗ ಜನರದ್ದು ಹಂಗಾಗುತ್ತೆ. ಇವಾಗ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋನು ಆಯ್ತು, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋನು KS ಮಾಡಂಗಿಲ್ಲ, AS ಮಾಡಂಗಿಲ್ಲ, ಅಥವಾ ಯಾರೋ ಕೆಲಸಗಳು ತಗೊಳಂಗಿಲ್ಲ, ಪಾಸ್ಪೋರ್ಟ್ ಸಿಗಲ್ಲ. ಅದಕ್ಕೆ ಜನರು ಕೇಳ್ತಾರೆ, ಸಾಕ್ಷಿ ಹೇಳೋದು ಸಿಕ್ಬಿಡುತ್ತೆ ಅವ್ರಿಗೆ ಅಂತ ಕೇಳ್ತಾರೆ. ಸರಿಯಾಗಿದೆ, ಬಟ್ ಅದೇ ಹೇಳುವಂಥದ್ದು ಅವು ಯಾವ ಕೂಡ ನಿಲ್ಲಲ್ಲ. ಸಾಕ್ಷಿಗಳನ್ನು ಹೇಳ್ಬೋದು, ಬಟ್ ಅವ್ರನ್ನೇ ತಗೊಳ್ಳೋಂಥ ಅವಶ್ಯಕತೆ ಇರಲಿಲ್ಲ. ಯಾಕೆ? ಅವ್ರೇನಾದ್ರೂ ಮಾಸ್ಟರ್ ವಿಟ್ನೆಸ್ ಮಾಡ್ಬೇಕಂದ್ರೆ ಇವ್ರ ಪಕ್ಕದಲ್ಲೇ ಇದ್ರೆ ಅಥವಾ ಕಾಫಿ ಕೊಡೋಕೆ ಬಂದಿದ್ರೆ ಏನು? ಯಾಕೆ? ಗೌರ್ಮೆಂಟ್ ಎಂಪ್ಲಾಯೀಸ್ಗಳನ್ನ ತಗೋಬೋದು ನೀವು ಮಾಸ್ಟರ್ ವಿಟ್ನೆಸ್ಗಳಿಗೆ. ಒಬ್ಬ AWLನ ತಗೋಬೋದು, ಇಂಜಿನಿಯರ್ಸ್ಗಳನ್ನ ಸಮಸ್ಯೆ ಕೊಟ್ಟು ತಗೋಬೋದು, ನೀವು ಬನ್ನಿ ಅಂತ ಕರಿಬೋದು. ಬರೀ ಇದೊಂದೇ ಅಲ್ಲ ಸರ್, ಎಲ್ಲ ಕೇಸ್ನಲ್ಲೂ ಮಾಸ್ಟರ್ ವಿಟ್ನೆಸ್ ಅಂತ ಪೊಲೀಸರು ಟೇಬಲ್ ಮೇಲೆ ರೆಡಿ ಆಗುತ್ತೆ, ಅಥವಾ ರೈಟರ್ ಸಿಸ್ಟಮಲ್ಲಿ ರೆಡಿ ಆಗುತ್ತೆ. ಯಾರೋ ಒಬ್ಬ ಕಂಪ್ಲೇಂಟ್ ಕೊಡಕ್ಕೆ ಬಂದಿರ್ತಾನೆ, ಅವ್ನು ಸೈನ್ ಹಾಕ್ಸ್ಕೊಂಡ್ಬಿಡ್ತಾನೆ, ಅವನು 1 ವರ್ಷ ನೋಟಿಸ್ ಹೋಗುತ್ತೆ. ಅವ್ನು ಏನಪ್ಪ ಇದು ಎಲ್ಲಿ ಮನೆ ಏನು ಗೊತ್ತಿಲ್ಲ ನನಗೆ ಅಂತ. ಇದು ನನಗೂ ಆಗಿದೆ. ಯಾವುದೋ ಮೊಬೈಲ್ ಕಳುವಾದಾಗ ನಾನು ಲಾ ಓದ್ತಾ ಇರ್ಬೇಕಂದಾಗ ನನ್ನ ಫ್ರೆಂಡ್ ಜೊತೆ ಹೋಗಿದ್ದೆ, ಲಾಯರ್ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಕರ್ಕೊಂಡು ಹೋಗ್ತಾರೆ ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್. ಮೊಬೈಲ್ಗೆ ಕಂಪ್ಲೇಂಟ್ ಕೊಡಕ್ಕೆ ಹೋಗಿ ಅವನು ಸೈನ್ ನಂದು ಸೈನ್ ತಗೊಂಡ್ರು. ನಾನು ಲಾಯರ್ ಆದ್ಮೇಲೆ ನನಗೆ ಸಮನ್ಸ್ ಬಂತು 2 ವರ್ಷ ಆದಮೇಲೆ. ಏನಪ್ಪ ಇದು ಸಮನ್ಸ್ ಅಂತ ಹೇಳಿದಾಗ ಸಾಕ್ಷಿ ಯಾರು ಜ್ಯುವೆಲೆನ್ಸ್ ಇದರಲ್ಲಿ ಕೇಸ್ನಲ್ಲಿ ಯಾವುದೋ ಹುಡುಗರ ಮೇಲೆ ಕೇಸ್ ಹಾಕಿದ್ದಾರೆ, ಅದನ್ನ ನಾನು ನೋಡಿದ್ದೀನಿ ಅಂತ ನನ್ನ ಮೇಲೆ ಸಾಕ್ಷಿ ತಗೊಂಡಿದ್ದೆ. ನೀವು ಹೇಳ್ಬೋದು ಸರ್ ಕೊಟ್ಟಲ್ಲಿ ನನಗೆ ಗೊತ್ತಿಲ್ಲ ಸ್ವಾಮಿ, ನಾನು ಖಂಡಿತವಾಗ್ಲೂ ಹೇಳಿದೆ, ನಾನು ಓದ್ಬೇಕಂತ ಹೋಗಿರೋಂಥದ್ದು ಅಂತೇಳಿ ನನಗೇನು ಗೊತ್ತೇ ಇಲ್ಲ ಇದು ಅಂತ ಹೇಳಿ. ಸೊ ಈ ರೀತಿ ಸಾರ್ವಜನಿಕರು ಗೊತ್ತು, ಆ ರೀತಿಯಾಗಿ ಮಾಜರ್ಗಳು ವಿಟ್ನೆಸ್ಗಳು ತಗೊಂತಾರೆ. ಇಂಥ ಒಂದು ಮಾಜರು ಸಾಕ್ಷಿಗಳಿಂದಲೇ ಕೇಸ್ಗಳು ಹಳ್ಳಿ ಕಿಡಿತವೆ ಸರ್.